ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಂದು ಅಧ್ಯಾಯ 4 ವರ್ಗ ಸಮೀಕರಣಗಳ ಬಗ್ಗೆ ಅಭ್ಯಾಸ 4.1 ಅಭ್ಯಾಸ 4.1 ಈ ದಿನ ನಾವು ಅಭ್ಯಾಸ ಮಾಡೋಣ. ವರ್ಗ ಸಮೀಕರಣಗಳು ಅಭ್ಯಾಸ 4.1. ಇದರಲ್ಲಿ ಒಂದೊಂದಾಗಿ ಎಲ್ಲ ಕ್ವಶನ್ಗಳನ್ನು ಬಿಡಿಸ್ತಾ ಹೋಗ್ತಾ ಇದ್ವಿ. ಎಲ್ಲ ವಿದ್ಯಾರ್ಥಿಗಳು ಇನ್ನು ಯಾರ್ಯಾರು ವರ್ಗ ಸಮೀಕರಣ ಬಗ್ಗೆ ಪೀಠಿಕೆ ಇನ್ನು ಯಾರ್ಯಾರು ನೋಡಿಲ್ಲ, ಹಿಂದಿನ ತರಗತಿಯಲ್ಲಿ ಈಗಾಗಲೇ ಮಾಡಿದ್ದೆ ಆಗಿರುತ್ತದೆ. ಎಲ್ಲ ವಿದ್ಯಾರ್ಥಿಗಳು ಅದು ಸರಿಯಾಗಿ ನೋಡ್ಕೊಳ್ಬೇಕು. ಅಭ್ಯಾಸ 4.1 ಒಂದನೇ ಕ್ವಶನ್ ಬಂದ್ಬಿಟ್ಟು ಇಲ್ಲೇನು ಕೇಳಿದ್ದಾರೆ, ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ. ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ ಅಂತ ಹೇಳ್ತಾರೆ. ನೋಡ್ರಿ, ಇಲ್ಲಿ ಬಿಡಿಸುವಂತ ಮಾಡೋಣ. ಇದು ವರ್ಗ ಸಮೀಕರಣ ಆದ ಅಂತ ಹೇಳಿ ಏನ್ ಮಾಡಂತಾರ ಅವರು, ಕಂಡು ಹಿಡಿಯಿರಿ. ಇದು ವರ್ಗ ಸಮೀಕರಣ ಆದೇನು ಕಂಡು ಹಿಡಿಯಿರಿ. ಸರಿ, ಈಗ x+1 ಎಂಬುದು ಯಾವ ವರ್ಗ ಸಮೀಕರಣದಲ್ಲಿದೆ ಅಂತ ನೋಡ್ಬೇಕು. ಆಲ್ರೆಡಿ ನಿಮ್ಗೆ ವರ್ಗ ಸಮೀಕರಣ, ನಿತ್ಯ ಸಮೀಕರಣಗಳ ಬಗ್ಗೆ ಹೇಳಿದ್ದಾಗಿದೆ. ಆ ನಿತ್ಯ ಸಮೀಕರಣಗಳು ಪ್ರಮುಖವಾಗಿ ನಮಗೆ ಬೇಕಾದಂಥವು 5. ಇಲ್ಲಿ ನೋಡ್ರಿ, x+1 ಬ್ರಾಕೆಟ್ ಸ್ಕ್ವೇರ್. ಇಲ್ಲಿ ನೋಡ್ರಿ a+b ಬ್ರಾಕೆಟ್ ಸ್ಕ್ವೇರ್ ಸೂತ್ರ ನೋಡ್ರಿ, ಸಮೀಕರಣ a² + b² + 2ab ಅಂತ ಇದೆ. ಇಲ್ಲಿ ಯಾವ ರೂಪದಲ್ಲಿ ಅದ ಅಂತಂದ್ರೆ, ಇದು a+b ಬ್ರಾಕೆಟ್ ಸ್ಕ್ವೇರ್ ರೂಪದಲ್ಲಿ ಅದ. ಇದು ಸಮೀಕರಣ ನಿಯಮ ಏನದ ಇಲ್ಲ ನೋಡ್ರಿ, a² + b² + 2ab ಅಂತ ಅದ. ನೀವು ನೋಡ್ಬೋದು ಇಲ್ಲಿ a ನ ಬೆಲೆ b ನ ಬೆಲೆ, ಇದು a ನ ಬೆಲೆ ಆಗಿರ್ತದೆ, ಇದು b ನ ಬೆಲೆ ಆಗಿರ್ತದೆ. ಎಲ್ಲೆಲ್ಲಿ a ಅದ ಎಲ್ಲೆಲ್ಲಿ b ಅದ ಆ ಬೆಲೆಗಳನ್ನು ಹಾಕೋಣ ಸರ್. ನೋಡ್ರಿ, a ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ b ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 2 × a × b. ನೋಡ್ರಿ, ಇಲ್ಲಿ a ಅಂದ್ರೆ ಏನದ x, ಇಲ್ಲಿ x ತುಂಬೋನು. ಇಲ್ಲಿ b ಅಂದ್ರೆ ಏನದ 1 ತುಂಬೋನು. ಇಲ್ಲಿ 2 ಏನದ 2ಕ್ಕೆ 2. ಮತ್ ನೋಡ್ರಿ, ಇಲ್ಲಿ a ನ ಬೆಲೆ ಏನು x, b ನ ಬೆಲೆ ಏನು 1. ಈಗ ನಾವು ಈ ಸಮೀಕರಣ ರೂಪದಲ್ಲಿ ಬರೆದಾಗಿ. ಈಗ x² ಅಂದ್ರ x × x ಅಂದ್ರೇನು x². ಇದು ಏನ್ ಬರಿಬಹುದು ನಾವು, x² ಅಂತ ಬರಿಬಹುದು. ಇನ್ನು 1, ಇದು 1 ಹೆಂಗ್ ಬರಿತವಪ್ಪ ಅಂತಂದ್ರ 1 × 1 = 1 ಪ್ಲಸ್ 2 × x 2x × 1. ನೋಡ್ರಿ, ಇಲ್ಲಿ x² + 1 ಪ್ಲಸ್ 2 × x 2x. ಈಗ ನಾವು ಇದು ಕೇವಲ ಏನ್ ಮಾಡಿದೀವಿ, ಈ ರೂಪದಲ್ಲಿ ಇರುವಂತ ಮಾತ್ರ ಮಾಡಿದ್ವಿ. ಇಲ್ಲಿ ಇನ್ನೂ ಒಂದಿದೆ ನೋಡ್ರಿ, LHS. ಇದು LHS, ಇದು RHS. ಈ LHS ಬಿಡಿಸಿದೆ ನಾವು, LHS ಬಿಡಿಸಾಯ್ತು. ಈಗ RHS ಬಿಡಿಸೋಣ. RHS ತುಂಬಾ ಸರಳವಾಗಿದೆ, ಇಲ್ಲೇ ಬಿಡಿಸೋಣ. ಈ 2 ಎಂಬ ಸಂಖ್ಯೆ ಸಂಪೂರ್ಣವಾಗಿ ಇವೆರಡನ್ನು ಕೂಡ ಏನ್ ಮಾಡ್ತದೆ, ಗುಣಿಸ್ತದ. ಎರಡನ್ನ ಏನ್ ಮಾಡ್ತದೆ, ಗುಣಿಸ್ತದ. ನೋಡ್ರಿ, 2 × x 2x ಪ್ಲಸ್ ಇಂಟು ಮೈನಸ್ ಮೈನಸ್ 2 × 3 6. ಈಗ LHS = RHS. LHS ಏನಿದೆ ಇಲ್ಲಿ ಬಂದ ನೋಡ್ರಿ, LHS x² + 1 + 2x = RHS ಏನಿದೆ ಇಲ್ಲಿ ಬಂದಿದೆ ನೋಡ್ರಿ, 2x - 6. ಇವು ಎಲ್ಲವನ್ನು ಈ = ಏನಿದೆಲ್ಲ ಈ ಭಾಗಕ್ಕೆ ತರೋಣ. x² + 1x + 1 + 2x. ಇದು ಈ ಕಡೆ ಬಂದ್ರೆ ಏನಾಯ್ತು, ಪ್ಲಸ್ ಇದ್ದದ್ದು -2x ಆಯ್ತು. ಇಲ್ಲಿ ಮೈನಸ್ ಇದ್ದು ಈ ಕಡೆ ಬಂದ್ರೆ ಏನಾಯ್ತು, +6 ಆಯ್ತು, = 0. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಪ್ರಮುಖವಾಗಿ ಇಲ್ಲಿ
ಪ್ಲಸ್ 2x ಇದೆ, ಇಲ್ಲಿ ಮೈನಸ್ 2x ಇದೆ. ಈ ಪ್ಲಸ್ 2x ಈ ಮೈನಸ್ 2x ಹೋಯಿತು. ಇಲ್ಲಿ ಏನು ಹೋಯ್ತು? ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 6 ಈಸ್ ಈಕ್ವಲ್ ಟು 0. ನೋಡ್ರಿ, ಇಲ್ಲಿ ಪ್ಲಸ್ 1 ಅದ, ಇಲ್ಲಿ ಪ್ಲಸ್ 6. ಹಂಗಂದ್ರೆ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಪ್ಲಸ್ 7. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಪ್ಲಸ್ 7. ಹಾಗಾದ್ರೆ ಇದು ವರ್ಗ ಸಮೀಕರಣ ರೂಪದಲ್ಲಿ ಅದ ಅಂದ್ರೆ ವರ್ಗ ಸಮೀಕರಣ ರೂಪ ಆದರ್ಶ ರೂಪ ಏನದ? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0. ಈ ರೂಪದಲ್ಲಿ ಆದಿಲ್ಲ ನೋಡ್ರಿ, ಇದೆ. ಹಾಗಾದ್ರೆ ಇದೇನು? ವರ್ಗ ಸಮೀಕರಣ ರೂಪದಲ್ಲಿ ಇದೆ. ಇದು ವರ್ಗ ಸಮೀಕರಣ ರೂಪದಲ್ಲಿ ಇದೆ. ಇದು 1ನೇ ಕ್ವಶನ್. ಇನ್ನ 2ನೇ ಕ್ವಶನ್ ನೋಡೋಣ. 2ನೇ ಕ್ವಶನ್ ಬಂದ್ಬಿಟ್ಟು ನೋಡ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ 2x ಎಕ್ಸ್ ಸ್ಕ್ವೇರ್ ಮೈನಸ್ 2x ಈಸ್ ಈಕ್ವಲ್ ಟು ಮೈನಸ್ 2 ಬ್ರಾಕೆಟ್ 3 ಮೈನಸ್ ಎಕ್ಸ್ ಅಂತೆ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಈಸ್ ಈಕ್ವಲ್ ಟು ಮೈನಸ್ 2 ಬ್ರಾಕೆಟ್ ಅಲ್ಲಿ 3 ಮೈನಸ್ ಎಕ್ಸ್ ಅಂತ ಅದು. ಇಲ್ಲಿ ಬಿಡಿಸ ಮಲ್ಲಿ ಏನದ ನೋಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಈಸ್ ಈಕ್ವಲ್ ಟು ಬ್ರಾಕೆಟ್ 2 3 ಮೈನಸ್ ಎಕ್ಸ್ ಅಂತ ಅದ. ಇದು ಬಿಡಿಸೋಣ ಸದ್ದ. ಇಲ್ಲಿ ನೋಡ್ರಿ, ಇಲ್ಲಿ ಆಲ್ರೆಡಿ LHS ಅವರೇ ಬಿಡಿಸಿದ್ದಾರೆ. LHS ಅವರೇ ಬಿಡಿಸ್ಯಾರ. ಇದನ್ನ ಬಿಡಿಸುವಂತ ಅವಶ್ಯಕತೆ ಇಲ್ಲ. ಇನ್ನು ನಾವು ಕೇವಲ ಇದು ಮಾತ್ರ ಬಿಡಿಸೋಣ. ಈ ಮೈನಸ್ 2 ಎಂಬುದು ಸಂಪೂರ್ಣವಾಗಿ ಇದಕ್ಕೆ ಏನಾಗ್ತಿರ್ತದ? ಗುಣಾಕಾರ ಆಗ್ತಿರ್ತದ. ಇಲ್ಲಿ ಗುಣಾಕಾರ ಮಾಡ್ಬೇಕು ನಾವು. ನೋಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್ 2 3 6 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು ಎಕ್ಸ್ 2x. ಇವಾಗ ಈ ಭಾಗದಲ್ಲಿ ಬಂದಿರುವಂತಹ ಎಲ್ಲ ಸಂಖ್ಯೆಗಳನ್ನ ಏನ್ ಮಾಡೋಣ? ಈ ಭಾಗಕ್ಕೆ ತಗೊಂಬರ. ಎಕ್ಸ್ ಸ್ಕ್ವೇರ್ ಮೈನಸ್ 2x, ಇದು ಮೈನಸ್ 6 ಈ ಕಡೆ ಬಂದ್ರೆ ಏನಿತ್ತು? ಪ್ಲಸ್ 6. ಈ ಪ್ಲಸ್ 2x ಎಂಬುದು ಈ ಕಡೆ ಬಂದ್ರೆ ಏನಿತ್ತು? ಮೈನಸ್ 2x ಅಂತ ಆಯ್ತು. ಈಸ್ ಈಕ್ವಲ್ ಟು ನೋಡ್ರಿ, ಈಸ್ ಈಕ್ವಲ್ ಟು 0. ಇಲ್ಲಿ ಚರಾಕ್ಷರಗಳು, ಇಲ್ಲಿ ಮೈನಸ್ 2x ಅಂತದ, ಇಲ್ಲಿ ಮೈನಸ್ 2x. ಹಾಗಾದ್ರೆ ಮೈನಸ್ 2x ನೋಡ್ರಿ, ಮೈನಸ್ 2x ಮೈನಸ್ 2x ಏನಾಯ್ತು? ಮೈನಸ್ 4x ಅಂತ ಆಯ್ತು. ನೋಡ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 6 ಈಸ್ ಈಕ್ವಲ್ ಟು 0. ಇದು ಏನಾಗೈತಿ? ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಅದೆಲ್ಲಿ ನೋಡ್ರಿ, ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಯಾವ್ದಿಲ್ಲ ನೋಡ್ರಿ, ಅದ ನೋಡ್ರಿ. ಎಕ್ಸ್ ಸ್ಕ್ವೇರ್ ಅದ, ಮೈನಸ್ ಎಕ್ಸ್ ಅದ, ಪ್ಲಸ್ 6. ಹಾಗಾದ್ರ ಆದ್ದರಿಂದ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ರೂಪದಲ್ಲಿ ಇದೆ. ಏನದ? ಆದರ್ಶ ರೂಪದಲ್ಲಿ ಅದ. ಇದು 2ನೇ ಕ್ವಶನ್, ಕ್ವಶನ್ ನಂಬರ್ 2ನೇ. ಇನ್ನು 3ನೇ ಕ್ವಶನ್ ಬಿಡಿಸೋಣ. 3ನೇ ಕ್ವಶನ್ ಏನದ ನೋಡ್ರಿ, ಎಕ್ಸ್ ಮೈನಸ್ 2 ಎಕ್ಸ್ ಪ್ಲಸ್ 1 ಇಲ್ಲದ ನೋಡ್ರಿ, ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಎಕ್ಸ್ ಪ್ಲಸ್ 3 ಅಂತ ಇದೆ. ಇದು ವರ್ಗ ಸಮೀಕರಣವೇ ಎಂಬುದನ್ನು ಪರೀಕ್ಷಿಸಿ. ವರ್ಗ ಸಮೀಕರಣವೇ ಎಂಬುದನ್ನು ಪರೀಕ್ಷಿಸಿ. ನೋಡ್ರಿ, ಇಲ್ಲಿ ನಾವೇನ್ ಮಾಡೋಣ? ಸುಲಭವಾಗಿ ಬಿಡಿಸೋಣ. ಮೊದಲಿಗೆ LHS ಬಿಡಿಸೋಣ, ಆಮೇಲೆ RHS ಅಂತ ಬಿಡಿಸೋಣ. ಮೊದಲಿಗೆ ಈ ಭಾಗದ ಬಿಡಿಸೋಣ LHS, ಆಮೇಲೆ RHS ಬಿಡಿಸೋಣ. ಲಕ್ಷ್ಯ ಕೊಟ್ಟುಕೋಬೇಕು. ಇಲ್ಲಿ ನೇರವಾಗಿನೂ ಕೂಡ ಮಾಡಬಹುದು. ಸ್ವಲ್ಪ ನಿಮ್ಗೆ ತಿಳಿಯುವ ಉದ್ದೇಶದಿಂದ ನಾನು ಸ್ವಲ್ಪ ಲೆಂದಿ ಮಾಡಿ ಹೇಳ್ತೇನೆ. ಈ ಎಕ್ಸ್ ಎಂಬುದು ಒಟ್ಟಾರೆಯಾಗಿ ಇದು ಸಂಪೂರ್ಣ ಇದಕ್ಕೆ ಗುಣಿಸ್ತದೆ. ಎಕ್ಸ್ ಪ್ಲಸ್ 1 ಇದು ಐತಿ. ಇಲ್ಲಿ ಏನು ಉಳಿತು? ಮೈನಸ್ 2 ಉಳಿತು. ಈ ಮೈನಸ್ 2 ಮುಂದೆ ಮತ್ತೆ ಇದನ್ನ ಏನ್ ಮಾಡ್ತದೆ? ಗುಣಿಸ್ತಾ ಇದೆ. ಪ್ಲಸ್ 1 ಈಸ್ ಈಕ್ವಲ್ ನೋಡ್ರಿ. ಈಗ ಸದ್ಯ ಇದು ಮಾಡೋಣ, ಲೆಕ್ಕ ಮಾಡೋಣ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 2 ಇಂಟು ಎಕ್ಸ್ 2x ಮೈನಸ್ ಇಂಟು ಪ್ಲಸ್ ಮೈನಸ್ 2 1
2 ಈಸ್ ಈಕ್ವಲ್. ಈಗ ನೋಡ್ರಿ ಇಲ್ಲಿ ಪ್ಲಸ್ 1x ಅದ, ಇಲ್ಲಿ ಮೈನಸ್ 2x. ಈ ಮೈನಸ್ 2x ನಲ್ಲಿ 1x ಹೋದ್ರೆ ಎಷ್ಟು ಉಳಿತು? 1x ಅಂತ ಉಳಿತು, ಹೌದಾ? ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್, ಇದೇನಿದೆ ಮೈನಸ್ 2 ಈಸ್ ಈಕ್ವಲ್. ಈ ಒಂದು ರೂಪದಲ್ಲಿ ಬರದೇವೆ ನಾವು. ಈಗ ನಾವು ಇದನ್ನೇ ಏನ್ ನೋಡೋಣ, ಇಲ್ಲಿ ಒಂದು ಬಿಡಿಸ್ಬೇಕು. ನಾನು RHS ರೈಟ್ ಹ್ಯಾಂಡ್ ಸೈಡ್ ಬಿಡಿಸ್ಬೇಕು. ಇದು ಸೇಮ್ ಎಕ್ಸ್, ಇದಕ್ಕೇನಾಗ್ತದೆ ಎಕ್ಸ್ ಪ್ಲಸ್ 3ಕ ಗುಣಾಕಾರ. ಈ ಮೈನಸ್ 1 ಕೂಡ ಎಕ್ಸ್ ಪ್ಲಸ್ 3ಕ ಗುಣಾಕಾರ ಆಗ್ತದೆ, ಹೌದಾ? ಈಗ ನೋಡ್ರಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ ಇಂಟು ಮೈನಸ್ ಮೈನಸ್ 1 ಇಂಟು ಎಕ್ಸ್ 1x ಪ್ಲಸ್ ಇಂಟು ಮೈನಸ್ ಮೈನಸ್ 1 3 3. ಇಲ್ಲಿ ನೋಡ್ರಿ ಇವಾಗ ಪ್ಲಸ್ 3x ನಲ್ಲಿ 1x ಹೋದ್ರೆ ಎಷ್ಟು ಉಳಿತು? ಪ್ಲಸ್ 2x ಉಳಿತು. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 3 ಇಷ್ಟಂತ ಬಂತು. ಈಗೇನ್ ಮಾಡೋಣ, ಈ ಸಂಪೂರ್ಣವಾಗಿರುವುದನ್ನು ಈ ಕಡೆ ತಂಬರೋಣ, ಈಸ್ ಈಕ್ವಲ್ ಟು ಈ ಕಡೆ ತಂಬರೋಣ. ಬರುವಾಗ ಏನಾಗ್ತವ? ಚಿಹ್ನೆಗಳ ಬದಲಾವಣೆ ಆಗ್ತವ, ಹೌದಾ? ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 2 ಪ್ಲಸ್ ಇದೇನಾಯ್ತು? ಇಲ್ಲಿ ಬಂದು ಮೈನಸ್ ಎಕ್ಸ್ ಸ್ಕ್ವೇರ್ ಆಯ್ತು. ಈ ಪ್ಲಸ್ 2x ಇದೇನಾಯ್ತು? ಮೈನಸ್ 2x ಆಯ್ತು. ಈ ಮೈನಸ್ 3 ಇದೇನಾಯ್ತು? ಪ್ಲಸ್ 3 ಆಯ್ತು. ಈಸ್ ಈಕ್ವಲ್ ಟು 0, ಈಸ್ ಈಕ್ವಲ್ ಟು 0 ಅಂತ ಆಯ್ತು. ಈಗ ನೋಡ್ರಿ ಇಲ್ಲಿ ಯಾವ್ಯಾವ ಚರಾಕ್ಷರಗಳು ಒಂದೇ ಅದಾವ ಅವು ನೋಡೋಣ. ಘಾತ ಸೂಚಿಗಳನ್ನು ನೋಡೋಣ ಈ ಸಂಧಿ. ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಅದ, ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಅದ, ಹೋಯ್ತು. ಇಲ್ಲಿ ಮೈನಸ್ ಎಕ್ಸ್ ಅದ, ಇಲ್ಲಿ ಮೈನಸ್ 2x ಅಂದ್ರೆ ಮೈನಸ್ ಎಕ್ಸ್ ಮೈನಸ್ 2x ಮೈನಸ್ 3x ಐತಿ. ಇಲ್ಲಿ ನೋಡ್ರಿ ಇದು ಮೈನಸ್ 3x ಆಯ್ತಾ? ಹಾ ನೋಡ್ರಿ ಮೈನಸ್ 3x, ಇಲ್ಲಿ ಮೈನಸ್ 2 ಇದೆ, ಇಲ್ಲಿ ಪ್ಲಸ್ 3 ಇದೆ. ಮೈನಸ್ 2 ಪ್ಲಸ್ 3 ಎಷ್ಟಾಗ್ತಾ? ದೊಡ್ಡ ಸಂಖ್ಯೆ ಚಿಹ್ನೆ ಯಾವ್ದದ? ಪ್ಲಸ್ ಅದ, ಪ್ಲಸ್ ಇಟ್ಟೇವಿ. 3ರಲ್ಲಿ 2 ಹೋದ್ರೆ 1, ಹಾಗಾದ್ರೆ 1. ಇದು ಆದರ್ಶ ರೂಪದಲ್ಲಿ ಅದನ್ನ ನೋಡ್ರಿ. ಇದು ವರ್ಗ ಸಮೀಕರಣವೇ ಎಂಬುದನ್ನು ನೋಡ್ರಿ. ಇದು ವರ್ಗ ಸಮೀಕರಣ ರೂಪದಲ್ಲಿ ಇಲ್ಲ. ಯಾಕಿಲ್ಲ ಅಂತಂದೇವಂದ್ರೆ ವರ್ಗ ಸಮೀಕರಣ ಆದರ್ಶ ರೂಪ ಏನದ? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ 1 ಈಸ್ ಈಕ್ವಲ್ ಟು 0. ಇಲ್ಲಿ ಘಾತ ಸೂಚಿ 2 ಅಂತ ಬರಬೇಕಾಗಿತ್ತು, ಇಲ್ಲಿ ಘಾತ ಸೂಚಿ 2 ಇಲ್ಲ. ಸೊ ಅದರಿಂದ ಇದೇನಲ್ಲ, ವರ್ಗ ಸಮೀಕರಣ ಅಲ್ಲ, ವರ್ಗ ಸಮೀಕರಣ ಅಲ್ಲ, ಇಲ್ಲ ಅಂತ ಬರೀ. ವರ್ಗ ಸಮೀಕರಣ ಇಲ್ಲ. ಅಭ್ಯಾಸ 4ನೇ ಲೆಕ್ಕ ನೋಡ್ರಿ. 4 ಲೆಕ್ಕ ಬ್ರಾಕೆಟ್ ನಲ್ಲಿ x ಮೈನಸ್ 3 2x ಪ್ಲಸ್ 1 ಈಸ್ ಈಕ್ವಲ್ ಟು x ಬ್ರಾಕೆಟ್ ನಲ್ಲಿ x ಪ್ಲಸ್ 5 ಅಂತ ಇಲ್ಲದೇ ಲೆಕ್ಕ ಬರ್ಕೊಂಡಿನಿ. ಆ ಲೆಕ್ಕ ಹೆಂಗ್ ಬಿಡಿಸ್ಬೇಕಂತ ನೋಡ್ರಿ. ಇಲ್ಲಿವರೆಗೆ ಏನ್ ಮಾಡ್ತಿದ್ವಿ? x 2x ಪ್ಲಸ್ 1 ಇನ್ ಮೈನಸ್ 3 ಏನ್ ಮಾಡೋದು? ಮೈನಸ್ 3 ಇದಕ್ಕೆ ಗುಣಿಸೋದು, ಇದೇ ಇದಕ್ಕೆ 2x ಪ್ಲಸ್ 1 ಈಸ್ ಈಕ್ವಲ್. ಇಲ್ಲಿ RHS ಹೆಂಗ್ ಮಾಡೋಣ? ಬಿಡಿಸಿಬಿಡೋಣ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇಂಟು ಎಕ್ಸ್ 5x. ಈಗ ನೋಡ್ರಿ ಈಗ ಏನ್ ಮಾಡೋಣ? ಇದಕ್ಕೆ ಗುಣಿಸೋಣ, ಇದನ್ನ ಇದಕ್ಕೆ ಗುಣಿಸೋಣ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ 2ಕ್ಕೆ 2 ಪ್ಲಸ್ ಎಕ್ಸ್ ಇಂಟು 1 1x ಮೈನಸ್ ಇಂಟು ಪ್ಲಸ್ ಮೈನಸ್ 2 3 6 ಎಕ್ಸ್ಕ್ಕೆ ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 3 1 3. ಏನ್ ಮಾಡೋಣ? ಇಲ್ಲಿ ಭಾಗ ಇದ್ದದನ್ನು ಈ ಕಡೆ ತಗೊಂಬರೋಣ, ಈಸ್ ಈಕ್ವಲ್ ಟು ಈ ಕಡೆ ತಗೊಳ್ಳುವಾಗ ಚಿಹ್ನೆಗಳ ಬದಲಾವಣೆ ಆಗ್ತವೆ. ಚಿಹ್ನೆಗಳ ಬದಲಾವಣೆ ನೋಡ್ರಿ. ಇಲ್ಲಿ ಪ್ಲಸ್ ಇದ್ದೇನಾಯ್ತು? ಮೈನಸ್ 2x ಸ್ಕ್ವೇರ್ ಆಯ್ತು. ಇಲ್ಲಿ ಪ್ಲಸ್ ಇದ್ದೇನಾಯ್ತು? ಮೈನಸ್ 5x ಆಯ್ತು. ಈಸ್ ಈಕ್ವಲ್ ಟು 0 ಅಂತ ಆಯ್ತು. ಇಲ್ಲಿ ನೋಡ್ರಿ, ಈಗ ಇಳಿಕೆ ಕ್ರಮದಲ್ಲಿ ಬೆಳಿಬೇಕು ಅಂತ ನಿಮ್ಗೆ ನಿಯಮ ಗೊತ್ತಾ? ಇಲ್ಲೊಂದು 2x ಸ್ಕ್ವೇರ್ ಅದ, ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಅದ. ಹಂಗಂದ್ರ 2x ಸ್ಕ್ವೇರ್ ನಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಹೋದ್ರೆ ಎಷ್ಟು ಉಳಿತು? ಕೇವಲ ಎಕ್ಸ್ ಸ್ಕ್ವೇರ್ ಅಂತ ಹೋಯ್ತು, ಉಳಿತು. ಎಕ್ಸ್ ಸ್ಕ್ವೇರ್ ಬರೇನಾ? ಇಲ್ಲಿ ನೋಡ್ರಿ ಪ್ಲಸ್ ಇಲ್ಲಿ ಮೈನಸ್ 6x ಅಂತ, ಇಲ್ಲಿ ಮೈನಸ್ 5x ಮೈನಸ್ 6x ಮೈನಸ್ 5x ಇಸ್ ಈಕ್ವಲ್ ಟು ಮೈನಸ್ 11x. ಈ ಮೈನಸ್ 11x ನಲ್ಲಿ ಇಲ್ಲೊಂದು ಪ್ಲಸ್ ಅನ್ನು ನೋಡ್ರಿ. ಈ ಎಕ್ಸ್ ಹಂಗೆ ಬರೋಣ, ಮೈನಸ್ 11x ಆಯ್ತಾ? 11x
ಇಲ್ಲಿ ಏನುಳಿದ ಸ್ಥಿರಾಂಕ -3 ಈಸ್ ಈಕ್ವಲ್ ಟು 0. ಈಗ ನೋಡ್ರಿ ಪ್ಲಸ್ ಎಕ್ಸ್ ಅದ -11x ಎಕ್ಸ್ ಸ್ಕ್ವೇರ್ ಮೈನಸ್ 11x ಪ್ಲಸ್ 1x -11x ಪ್ಲಸ್ ಎಕ್ಸ್ ದೊಡ್ಡ ಚಿಹ್ನೆ ಯಾವ್ದದ ಮೈನಸ್ ಇಡ್ರಿ. 11ರಾಗ 1 ಹೋದ್ರೆ ಎಷ್ಟು 10 ಎಕ್ಸ್ಕ ಎಕ್ಸ್ -3ಕ -3 ಈಸ್ ಈಕ್ವಲ್ ಟು 0. ಇದು ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0. ಈ ರೂಪದಲ್ಲಿ ಯಾವ್ದಿಲ್ಲ ನೋಡ್ರಿ, ರೂಪದಲ್ಲಿ ಅದ ಅಂದ್ರ ವರ್ಗ ಸಮೀಕರಣ ರೂಪದಲ್ಲಿ ಇದೆ, ಅಂತ ಹೇಳೋದು. ಇದು ಎಷ್ಟು 4ನೇ ಲೆಕ್ಕ. ಇಲ್ಲಿ ನೋಡ್ರಿ 5ನೇ ಲೆಕ್ಕ ಏನದ 2x - 1 ಬ್ರಾಕೆಟ್ ಕಂಪ್ಲೀಟ್ x - 3 ಬ್ರಾಕೆಟ್ ಕಂಪ್ಲೀಟ್ ಈಸ್ ಈಕ್ವಲ್ ಟು x + 5 x - 1. ಇಲ್ಲಿ ಅದ ನೋಡ್ರಿ 2x - 1 x - 3 ಈಸ್ ಈಕ್ವಲ್ ಟು x + 5 ಬ್ರಾಕೆಟ್ ನಲ್ಲಿ x - 1. ಇದು ಬಿಡಿಸೋಣ ಸದ್ಯ. ಇಲ್ಲಿವರೆಗೂ ಏನ್ ಮಾಡ್ತಿದ್ದೀವಿ ನಾವು, ಸ್ವಲ್ಪ ಡಿಫ್ರೆಂಟ್ ಆಗಿ ಈ ಸಂಖ್ಯೆ ತಗೊಂಡು ಇದಕ್ಕೆ ಗುಣಿಸ್ತಿದ್ವಿ, ಈ ಸಂಖ್ಯೆ ತಗೊಂಡು ಇದಕ್ಕೆ ಗುಣಿಸ್ತಿದ್ವಿ. ಅದೊಂದು ಸ್ಟೆಪ್ ಜಾಸ್ತಿ ಆಗ್ತಿತ್ತು. ಈಗ ಒಂದ್ ಸ್ವಲ್ಪ ಡೈರೆಕ್ಟ್ ಆಗಿ ಬಿಡ್ಸೋಣ. ಈ 2x ಏನ್ ಮಾಡೋಣ, ಇದಕ್ಕೆ 2 × 1 2 x × x x². ಹೊಳ್ಳಿ ಇದೇ 2x ಏನ್ ಮಾಡೋಣ, ಇದಕ್ಕೆ ಪ್ಲಸ್ ಇಂಟು ಮೈನಸ್ ಮೈನಸ್ 2 × 3 6 x x. ಇದು ಮುಗೀತಿ ಇವಾಗ ನಮ್ಗೆ. ಈ -1 ಮೈನಸ್ ಇಂಟು ಪ್ಲಸ್ ಮೈನಸ್ 1 × x 1x ಮೈನಸ್ ಇಂಟು ಮೈನಸ್ ಪ್ಲಸ್ 1 × 3 3. ಇದು ಈ ಭಾಗದ ಮುಗೀತು. ಇನ್ನು ಇದು ಭಾಗ ಕೂಡ ಹಂಗೆ ಮಾಡೋಣ. ಎಲ್ಲಿ x ಈ x ಏನ್ ಮಾಡೋಣ, ಇದು ಗುಣಿಸು x × x x² ಪ್ಲಸ್ ಇಂಟು ಮೈನಸ್ ಮೈನಸ್ 1 × x 1x. ಇದು ಮುಗೀತು ಇವಾಗ. ಇನ್ನು 5 × x ಏನಿತ್ತು ಪ್ಲಸ್ 5 × x 5x ಪ್ಲಸ್ ಇಂಟು ಮೈನಸ್ ಮೈನಸ್ 5 × 1 5. ಈಗೇನ್ ಮಾಡೋಣ, ಚರಾಕ್ಷರಗಳನ್ನು ಮತ್ತು ಸಂಖ್ಯೆಗಳನ್ನು ಏನ್ ಮಾಡೋಣ, ಈ ಕಡೆ ತಗೊಂಡು ಏನಾಗ್ತದೆ, ಇದು ಎಲ್ಲ ಹಂಗೆ ಇರ್ತವೆ. 2x² - 6x ಮೈನಸ್ x ಪ್ಲಸ್ 3 ಈಸಿ. ಇವೇನ್ ಮಾಡತ್ತೀವಿ, x² ಈ ಕಡೆ ತರತ್ತೀವಿ, ಈಸ್ ಈಕ್ವಲ್ ಟು ಈ ಕಡೆ ತರತ್ತೀವಿ. ಅಂದ್ರೆ ಪ್ಲಸ್ ಇದೇನಾಯ್ತು ಮೈನಸ್ ಅಂತ ಆಯ್ತು, -x². ಈ -x ಈ ಕಡೆ ಬಂದ್ರೆ ಏನಾಯ್ತು ಪ್ಲಸ್ x ಆಯ್ತು. ಈ ಪ್ಲಸ್ 5x ಈ ಕಡೆ ಬಂದ್ರೆ ಏನಾಯ್ತು -5x ಆಯ್ತು, -5x. ಈ -5 ಈ ಕಡೆ ಬಂದ್ರೆ ಏನಾಯ್ತು ಪ್ಲಸ್ 5 ಅಂತ ಆಯ್ತು, ಈಸ್ ಈಕ್ವಲ್ ಟು 0. ಇಷ್ಟಾಯ್ತು. ಇವಾಗ ನೋಡ್ರಿ ಸಮೀಕರಣಗಳು ಈ ರೀತಿಯ ಕ್ರಮದಲ್ಲಿ ಬರೆಯೋಣ. 2x² ಮೈನಸ್ ಘಾತ 2 ಅದ, ಇಲ್ಲೆಲ್ಲ ಅದ ನೋಡ್ರಿ, ಇಲ್ಲೊಂದ ಮೈನಸ್ x ನ ಘಾತ 2. ಇಲ್ಲಿ -6x ಅದ, ಇಲ್ಲಿ -x -7x ಆಯ್ತು. -7x ಇಲ್ಲೊಂದು 5x ಅದ, ಮೈನಸ್ ಎಷ್ಟಾಯ್ತು 7x ಒಂದು 5x -7x -5x ಎಷ್ಟಾಯ್ತು 2 12x ಅಂತ -12x. ಈ -12x ನಲ್ಲಿ ಇಲ್ಲಿ ಪ್ಲಸ್ ಎಲ್ಲಿರದ ನೋಡ್ರಿ, x ಇಲ್ಲೊಂದ ನೋಡ್ರಿ ಪ್ಲಸ್ x ಅದ. ಹಾಗಾದ್ರ -12x ಪ್ಲಸ್ x ನೋಡ್ರಿ, ಮೈನಸ್ ಮೈನಸ್ ದೊಡ್ಡ ಚಿಹ್ನೆ, 12 1 ಹೋದ್ರ 11x ಉಳಿತಿಲ್ ನೋಡ್ರಿ. ಹಾಗಾದ್ರ ಮುಂದೇನು ಉಳಿತು -11x. ಬರೀ ಸಂಖ್ಯೆಗಳೆಲ್ಲ ನೋಡ್ರಿ, ಇಲ್ಲಿ 3 ಒಂದದ, ಇಲ್ಲಿ 8 1 5 1 3 + 8 3 + 5 8 ಈಸ್ ಈಕ್ವಲ್ ಟು 0. ಇಲ್ಲಿ ನೋಡ್ರಿ, ಇಲ್ಲಿ ಇನ್ನ ಲೆಕ್ಕ ಮಾಡ್ಬೇಕಾಗ್ಯದ. 2x² ನಾಗ 1x² ಹೋದ್ರೆ ಎಷ್ಟು ಉಳಿತು, ಕೇವಲ x² ಅಂತ ಉಳಿತು. ಇಲ್ಲಿ -11x 11x ಪ್ಲಸ್ 8 ಈಸ್ ಈಕ್ವಲ್ ಟು 0. ಇದು ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಆದಿಲ್ಲ ನೋಡ್ರಿ. ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ರೂಪದಲ್ಲಿ ಆದಿಲ್ಲ ನೋಡ್ರಿ. ಹಾಗಾದ್ರೆ ಇದು ವರ್ಗ ಸಮೀಕರಣ ಆಗಿದೆ. ಇದು 5ನೇ ಲೆಕ್ಕ. ಪ್ರಶ್ನೆ ಸಂಖ್ಯೆ ನೋಡಿ, ಪ್ರಶ್ನೆ 6 x² ಪ್ಲಸ್ 3x ಪ್ಲಸ್ 1 ಈಸ್ ಈಕ್ವಲ್ ಟು ಇನ್ ದಿ ಬ್ರಾಕೆಟ್ x - 2 ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ.
ಇದು ನೋಡಿ ಇವಾಗ ಇದು ಯಾವ ಸಮೀಕರಣ ರೂಪದಲ್ಲಿ ಅಂತ ಬರ್ತದೆ ನಿಮ್ಗೆ. ಯಾವುದು a ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ರೂಪದಲ್ಲಿ ಅದ. ಹೌದಾ? ಈ ಲೆಕ್ಕವನ್ನು ಬಿಡಿಸೋಣ ನಾವಿಲ್ಲಿ. ಇಲ್ಲಿ ಅದನ್ನೇ ಬರ್ದೀನಿ ಎಕ್ಸ್ ಸ್ಕ್ವೇರ್. ಈಗ ಹೆಂಗದ ಮೊದಲಿಗೆ ಏನು ಮಾಡೋಣ, ಇದಕ್ಕಿದ್ದಂಗೆ ಇಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಈಸ್ ಈಕ್ವಲ್ ಟು, ಇದನ್ನು ಸಮೀಕರಣ ರೂಪದಲ್ಲಿ ಅದು ಬಿಡಿಸಿದ್ರು ಬರ್ತಿ, ಇಲ್ಲಾಂದ್ರೆ ನೇರವಾಗಿ ಇದನ್ನೇ 2 ಬಾರಿ ತಗೋಣ. ಎಕ್ಸ್ ಮೈನಸ್ 2 ಇನ್ನೊಂದ್ಸಲ ಎಕ್ಸ್ ಮೈನಸ್ 2 ಈ ರೀತಿಯಿಂದ ತಗೊಂಡ್ರು ಅಷ್ಟೇ ಬರುತ್ತೆ. ಸುಲಭ ಆಗಲಿದ್ರಿಂದ ಆಗಲಿ ಅಂತ ಹೇಳಿ ಏನು ಮಾಡಿ ಇದೇ ತಗೊಂಡೀನಿ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಇದೇ ಎಕ್ಸ್ ಇಂಟು ಮೈನಸ್ 2ಕ್ಕೆ ಮೈನಸ್ 2 ಎಕ್ಸ್, ಒಳ್ಳೆ ಮೈನಸ್ 2 ಈ ಎಕ್ಸ್ ಗುಣಿಸ್ಬೇಕು, ಒಳ್ಳೆ ಮೈನಸ್ 2 ಎಕ್ಸ್ ಅಂತ ಆಯ್ತು. ಮೈನಸ್ ಇಂಟು ಮೈನಸ್ ಪ್ಲಸ್ 2 2 4. ಇದು ಏನದ ಈ ಕಡೆದು ಇದಕ್ಕಿದ್ದಂಗೆ ಬರೆಯೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಏನು ಮಾಡೋಣ ನೋಡಿ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 2x ಮೈನಸ್ 4x ಆಯಿತು, ಪ್ಲಸ್ 4 ಆಯಿತು. ಇಲ್ಲಿ ಇದು ಹೆಂಗದ ಹಂಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1. ಈಗೇನು ಮಾಡ್ತೀನಿ, ಈ ಕಡೆ ತರೋದು ಕೆಲವೊಂದಿಷ್ಟು ಅಲ್ಲೇ ಏನು ಮಾಡೋಣ ಛೇದ ಹೊಡೆಯೋಣ. ಇಲ್ಲಿ 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 ಎಕ್ಸ್ ಸ್ಕ್ವೇರ್ ಅದ, ಇಲ್ಲಿ ಎಕ್ಸ್ ಸ್ಕ್ವೇರ್ ಹೌದಾ. ಇಲ್ಲಿ ಇವಾಗ ನೋಡಿ ಇಲ್ಲಿ ಪ್ಲಸ್ 3x ಅದ, ಇದು ಮೈನಸ್ ಇದ್ದಿದ್ದು ಈ ಕಡೆ ಬಂದು ಏನಾಯ್ತು ಪ್ಲಸ್ ಆಯ್ತು, ಪ್ಲಸ್ 4x ಆಯ್ತು. ಇದು 1 ಈ ಕಡೆ ಬಂದ್ಬೇಕು ಏನಾಗುತ್ತೆ, ಈ ಪ್ಲಸ್ 4 ಅಂತ ಐತಲ್ಲ, ಈ ಪ್ಲಸ್ 4 ಈ ಕಡೆ ಬಂದು ಏನಾಗ್ತದ ಮೈನಸ್ 4. ಇದು ಪ್ಲಸ್ 1 ಹೆಂಗದ ಹಂಗೆ ಹೋದ, ಈಸ್ ಈಕ್ವಲ್ ಟು ಏನಾಯ್ತು 0 ಆಯ್ತು. ಹಾಗಾದ್ರೆ ಇಲ್ಲಿ ನೋಡ್ರಿ, ಈ ಪ್ಲಸ್ 3x ಈ ಪ್ಲಸ್ 4x ಎಷ್ಟಾಯ್ತು 7x ಆಯ್ತು. ಈ ಮೈನಸ್ 4 ಮೈನಸ್ 1 ಅಂದ್ರೆ ಉಳಿ ಎಷ್ಟಾಯ್ತು ಮೈನಸ್ 3 ಅಂತ ಆಯ್ತು, ಈಸ್ ಈಕ್ವಲ್ ಟು 0. ಇಲ್ಲಿ ನೋಡ್ರಿ ಇದು ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಅದೇ ನೋಡ್ರಿ. ಈ ರೂಪದಲ್ಲಿ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು ರೂಪದಲ್ಲಿ ಅದೇ ನೋಡ್ರಿ. ಇಲ್ಲ, ಇಲ್ಲಿ ಆತ ಸೂಚನೆ 2 ಅಂತ ಬಂದಿಲ್ಲ. ಆದ್ದರಿಂದ ಇದು ವರ್ಗ ಸಮೀಕರಣ ರೂಪದಲ್ಲಿ ಇಲ್ಲ. ವರ್ಗ ಸಮೀಕರಣ ರೂಪದಲ್ಲಿ ಇಲ್ಲ ಅಂತ ಹೇಳ್ಬೇಕು. ಇದು 6ನೇ ಪ್ರಶ್ನೆ ಉತ್ತರ. ಈ 7ನೇ ಪ್ರಶ್ನೆ ನೋಡೋಣ. ಪ್ರಶ್ನೆ 7 ನೋಡಿ. ಪ್ರಶ್ನೆ 7 ಏನದ, ಬ್ರಾಕೆಟ್ ಅಲ್ಲಿ ಎಕ್ಸ್ ಪ್ಲಸ್ 2 ಬ್ರಾಕೆಟ್ ಕ್ಯೂಬ್ ಈಸ್ ಈಕ್ವಲ್ ಟು 2x ಬ್ರಾಕೆಟ್ ನಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂತ ಈ ಲೆಕ್ಕವನ್ನು ಬಿಡಿಸೋಣ. ಇದು ಆಲ್ರೆಡಿ ನಿಮ್ಗೆ ಇದೊಂದು ನಿಯಮ ಹೇಳಿದೆ. ಯಾವ ನಿಯಮ, a ಪ್ಲಸ್ ಬಿ ಬ್ರಾಕೆಟ್ ಕ್ಯೂಬ್ ರೂಪದಲ್ಲಿ ಅದ ಅಂತ ಹೇಳಿ, ಹೌದಾ. ಆಲ್ರೆಡಿ ಆ ಸಮೀಕರಣಗಳನ್ನು ಹೇಳಿದಾಗಿದೆ. ಈಗ ಫಸ್ಟ್ ಏನ್ ಮಾಡೋಣ, ಮೊದಲಿಗೆ RHS ಬಿಡಿಸೋಣ. 2x ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ 2x ಇಂಟು ಎಕ್ಸ್ ಸ್ಕ್ವೇರ್ 2x ಕ್ಯೂಬ್ ಅಂತ ಆಯ್ತು. ಪ್ಲಸ್ ಇಂಟು ಮೈನಸ್ ಮೈನಸ್ 2x ಇಂಟು 1 2x. ಈ ಭಾಗದ ನಾವು ಬಿಡಿಸಿದಾಯ್ತು. ಈ ಭಾಗದ ಬಿಡಿಸೋಣ. ಈ ಭಾಗದ ಯಾವ ರೂಪದಲ್ಲಿ ಇದೆ, ಇದು a ಪ್ಲಸ್ ಬಿ ಬ್ರಾಕೆಟ್ ಕ್ಯೂಬ್ ಸಮೀಕರಣ ರೂಪದಲ್ಲಿ ಅದ. ಈ ಸಮೀಕರಣ ರೂಪದಲ್ಲಿರೋದು ನಿಯಮ ಗೊತ್ತಾ ನಿಮ್ಗೆ, ಏನದ, a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇನ್ ದಿ ಬ್ರಾಕೆಟ್ a ಪ್ಲಸ್ ಬಿ ಅಂತ. ಇಲ್ಲಿ ನೋಡ್ರಿ, a ನ ಬೆಲೆ ಯಾವುದು x, b ನ ಬೆಲೆ ಯಾವುದು 2. ಎಲ್ಲೆಲ್ಲಿ a ಅದ ಎಲ್ಲೆಲ್ಲಿ b ಅದ ಬೆಲೆಗಳನ್ನು ತುಂಬೋಣ. ಇಲ್ಲಿ a ನ ಬೆಲೆ ಅದ, a ನ ಬೆಲೆ ಏನದ, a ನ ಬೆಲೆ x ಅಂತ ಅದ ಕ್ಯೂಬ್. b ನ ಬೆಲೆ ಏನದ, b ನ ಬೆಲೆ ಏನದ 2 ಅಂತ ಅದ, 2ಕ್ಕೆ 2 ಕ್ಯೂಬ್ ಪ್ಲಸ್ 3ಕ್ಕೆ 3. ಇಲ್ಲಿ a ನ ಬೆಲೆ x, ಇಲ್ಲಿ ಇದು b ನ ಬೆಲೆ 2 ಬ್ರಾಕೆಟ್ ಒಳಗ a ಅಂದ್ರೆ x ಪ್ಲಸ್ b ಅಂದ್ರೆ 2. ನೋಡಿ ಮುಂದಂಗೆ ಇಲ್ಲಿ ಎಕ್ಸ್ ಕ್ಯೂಬ್, ಎಕ್ಸ್ ಅನ್ನು 3 ಬಾರಿ ಗುಣಿಸಿದಾಗ ಎಕ್ಸ್ ಕ್ಯೂಬ್ ಬರ್ತದೆ. ಅದೇ 2 ಅನ್ನು 3 ಬಾರಿ ಗುಣಿಸಿದಾಗ 2 ಇಂಟು 2 ಇಂಟು 2
2 4 4 8 ಪ್ಲಸ್ 8 ಅಂತ ಬಂತು. ಒಂದು ಪ್ಲಸ್ ಪ್ಲಸ್ 3 ಇಂಟು ಎಕ್ಸ್ 3x 3x ಇಂಟು 2 6x 3 6x ಅಂದಂಗಾಯ್ತು. ಇಲ್ಲಿ ಏನು ಹೋಯ್ತು ಬ್ರಾಕೆಟಲ್ಲಿ ಎಕ್ಸ್ ಪ್ಲಸ್ 2 ಅಂತ ಹೋಯ್ತು. ಮುಂದೆ ನೋಡಿ, ಈಗಿನ ಏನು ಮಾಡೋದು, ಈ ಸಂಖ್ಯೆಯನ್ನು ಇದಕ್ಕೆ ಗುಣಾಕಾರ ಮಾಡೋದು. ಎಕ್ಸ್ ಕ್ಯೂಬ್ಗೆ ಎಕ್ಸ್ ಕ್ಯೂಬ್ ಪ್ಲಸ್ 8ಕ್ಕೆ 8 ಪ್ಲಸ್ ಪ್ಲಸ್ 6 ಇಂಟು ಎಕ್ಸ್, ಈ 6x ಎಂಬುದು ಈ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ 6x ಸ್ಕ್ವೇರ್ ಅಂತ ಆಯ್ತು. ಇದೇ 6x 2 ಗುಣಾಕಾರ ಮಾಡೋದು. ಎಷ್ಟಾಯ್ತು? 2 6 12 12x ಅಂತ ಆಯ್ತು. ಹೌದಾ? ಇವಾಗ ನೋಡಿ, ಇಲ್ಲಿ ಸದ್ದ ಏನ್ ಮಾಡೋಣ, ಇಲ್ಲಿ ಆಲ್ರೆಡಿ ಒಂದು RHS ಸಿಕ್ಕದ. ಈಸ್ ಈಕ್ವಲ್ ಟು 2x ಕ್ಯೂಬ್ ಮೈನಸ್ 2x ಅಂತ. ಏನ್ ಮಾಡೋಣ, ಈ ಕಡೆ ತರಬೇಕು. ಇವಾಗ ತರೋಣ. ಎಕ್ಸ್ ಕ್ಯೂಬ್ ಪ್ಲಸ್ 8 ಪ್ಲಸ್ 6x ಸ್ಕ್ವೇರ್ ಪ್ಲಸ್ 12x, ಇದು ಈ ಕಡೆ ಬಂದ್ಬೇಕೇನಾಯ್ತು ಮೈನಸ್ 2x ಕ್ಯೂಬ್ ಅಂತ ಆಯ್ತು. ಆಮೇಲೆ ಇದು ಮೈನಸ್ 2x ಈ ಭಾಗಕ್ಕೆ ಬಂದೇನಾಯ್ತು ಪ್ಲಸ್ 2x ಅಂತ ಆಯ್ತು. ಈಸ್ ಈಕ್ವಲ್ ಟು 0 ನೋಡ್ರಿ. ಮಲ್ಲಿ ಘಾತಾಂಕಗಳು ನೋಡ್ಕೊಂಡು 3 ಇಲ್ಲಿ 3 ಅದ, ಇಲ್ಲಿ 3 ಅದ. ಇಲ್ಲಿ ಮೈನಸ್ 2x ಕ್ಯೂಬ್ ಅದ, ಇಲ್ಲಿ ಬರೀ ಎಕ್ಸ್ ಕ್ಯೂಬ್ ಅಂದ್ರ ಮೈನಸ್ 2x ಕ್ಯೂಬ್ ಪ್ಲಸ್ ಎಕ್ಸ್ ಕ್ಯೂಬ್ ಅಂದ್ರ ಮೈನಸ್ 2x ಕ್ಯೂಬ್ ನ 1x ಕ್ಯೂಬ್ ಹೋದ್ರೆ ಎಷ್ಟು ಐತೆ? ಮೈನಸ್ ಎಕ್ಸ್ ಕ್ಯೂಬ್ ಅಂದ್ರೆ ಎಕ್ಸ್ ಕ್ಯೂಬ್ ಏನು ಹೋಯ್ತು? ಒಂದು ಎಕ್ಸ್ ಕ್ಯೂಬ್ ಉಳಿತು, ಒಂದು ಎಕ್ಸ್ ಕ್ಯೂಬ್ ಅಂತ ಉಳಿತು. ಇಲ್ಲಿ ಇವಾಗ ಏನ್ ಮಾಡೋಣ, ಎಕ್ಸ್ ಸ್ಕ್ವೇರ್ ಅನ್ನು ಈ ಸ್ಕ್ವೇರ್ ರೂಪನ ನೋಡೋಣ. ಸ್ಕ್ವೇರ್ ಇಲ್ಲಿ ನೋಡಿ, ಇದು 6x ಸ್ಕ್ವೇರ್ ಅಂತ ಅದ. ಇಲ್ಲಿ ಮುಂದೆ ಎಲ್ಲರ ಅದೇನು ಇಲ್ಲ. ಹಾಗಾದ್ರೆ ಏನ್ ಮಾಡೋಣ, 6x ಸ್ಕ್ವೇರ್ ಅಂತ ಇಡೋಣ. ಮುಂದೆ ಇನ್ನ ಇಲ್ಲಿ ಪ್ಲಸ್ 12x ಅದ, ಇಲ್ಲಿ ಪ್ಲಸ್ 2x. ಎಷ್ಟದು? 12 ಪ್ಲಸ್ 2 14x. ಮುಂದೆ ನೋಡಿ, ಮುಂದೆ ಎಲ್ಲ ಸಂಖ್ಯೆ ಹೋದ ನೋಡ್ರಿ, ಇಲ್ಲಿ ಒಂದೇ ಹೋಯ್ತು ನೋಡ್ರಿ, 8 ಪ್ಲಸ್ 8 ಈಸ್ ಈಕ್ವಲ್ ಟು 0 ಅಂತ ಐತೆ. ಇಲ್ಲಿ ನೋಡ್ರಿ, ಇಲ್ಲಿ ನಾವ್ ಇನ್ನೂ ಏನಾದ್ರೂ ಮಾಡ್ಬೋದೇನ್ ನೋಡ್ರಿ, ಇಲ್ಲಿ ಮಾಡಕ್ಕಾಗಲ್ಲ. ಇದು ಆದರ್ಶ ರೂಪದಲ್ಲಿ ಅದೇನ್ ನೋಡ್ರಿ, ಇಲ್ಲ, ಇದು ಆದರ್ಶ ರೂಪದಲ್ಲಿ ಇಲ್ಲ. ಹಾಗಾದ್ರ ನೋಡಿ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ರೂಪದಲ್ಲಿ ಇಲ್ಲ. ಇದು 7ನೇ ಪ್ರಶ್ನೆಗೆ ಉತ್ತರ. ಮುಂದಿನ 8ನೇ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆ ಸಂಖ್ಯೆ 8 ನೋಡ್ರಿ. ಎಕ್ಸ್ ಕ್ಯೂಬ್ ಮೈನಸ್ 4x ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಬ್ರಾಕೆಟ್ ಎಕ್ಸ್ ಮೈನಸ್ 2 ಕ್ಯೂಬ್ ರೂಪದಲ್ಲಿ ಅದ. ಇದನ್ನ ಬಿಡಿಸೋಣ. ಇದು ಆಲ್ರೆಡಿ ನಿಮ್ಗೆ ಗೊತ್ತಾಗ್ತದ ಯಾವ ರೂಪದಲ್ಲಿ ಅದಕ್ಕಂದ್ರ, ಇದು ಸಮೀಕರಣ a ಮೈನಸ್ ಬಿ ಕ್ಯೂಬ್ ರೂಪದಲ್ಲಿ ಇದೆ. ಆಲ್ರೆಡಿ ಇನ್ನೀಗ ಅದರ ಬಗ್ಗೆನೇ ಮಾತಾಡಿ. ಆ ಸಮೀಕರಣವನ್ನು ನೋಡೋಣ. ಈ ಸಮೀಕರಣ ಸೂತ್ರ ಗೊತ್ತ ನಿಮ್ಗೆ ಏನು? a ಮೈನಸ್ ಬಿ ಕ್ಯೂಬ್ ರೂಪದಲ್ಲಿ ಇದೆ. ಹಾಗಾಗಿ ಸಮೀಕರಣ ಏನದ? a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಮೈನಸ್ ಬ್ರಾಕೆಟ್ a ಮೈನಸ್ ಬಿ. ಇಲ್ಲಿ ಎಲ್ಲೆಲ್ಲಿ a ಅದ, ಎಲ್ಲೆಲ್ಲಿ b ಅದ ಬೆಲೆಗಳನ್ನು ತುಂಬ. ಈಗ ಗೊತ್ತ ನಿಮ್ಗೆ a ಅಂದ್ರೆ ಏನು? ಎಕ್ಸ್ ಕ್ಯೂಬ್ ಮೈನಸ್ b ಅಂದ್ರ 2 ಕ್ಯೂಬ್ ಮೈನಸ್ 3. a ಅಂದ್ರ ಎಕ್ಸ್, b ಅಂದ್ರ 2 ಬ್ರಾಕೆಟ್ a ಅಂದ್ರ ಎಕ್ಸ್, b ಅಂದ್ರ 2. ಇದನ್ನು ಬಿಡಿಸೋಣ. ಇವಾಗ ಎಕ್ಸ್ ಅನ್ನು 3 ಬಾರಿ ಗುಣಿಸಿದಾಗ ಎಕ್ಸ್ ಕ್ಯೂಬ್. ಇದು ಇವಾಗ ನೋಡ್ರಿ, 2 3 ಬಾರಿ ಗುಣಿಸಿದಾಗ 8 ಮೈನಸ್ 3 2 6 ಇಂಟು ಎಕ್ಸ್ 6x ಬ್ರಾಕೆಟ್ ಎಕ್ಸ್ ಮೈನಸ್ 2
ಇವು ಅದನ್ನು ಮತ್ತೆ ಬಿಡಿಸೋಣ. ಇದು ಎಕ್ಸ್ ಕ್ಯೂಬ್ ಮೈನಸ್ 8ಕ್ಕೆ ಮೈನಸ್ 8 ಮೈನಸ್ ಇಂಟು ಪ್ಲಸ್ ಮೈನಸ್ 6 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 6 2 12 ಎಕ್ಸ್ಕ್ಕೆ ಎಕ್ಸ್. ಈಗ ನೋಡ್ರಿ ಇಲ್ಲಿನ ಇಲ್ಲಿ ಅದ ನೋಡ್ರಿ, ಇವೇನ್ ಮಾಡೋಣ ಎಲ್ಲ ಈ ಕಡೆ ತರೋಣ. ಇಲ್ಲೇನದ ಎಕ್ಸ್ ಕ್ಯೂಬ್ ಇಲ್ಲಿ ಅದ ನೋಡ್ರಿ, ಹೊಳ್ಳಿ ವಾಪಸ್ ಬರೆಯೋಣದೆ ಎಕ್ಸ್ ಕ್ಯೂಬ್ ಮೈನಸ್ 4 ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1. ಇವೇನ್ ಮಾಡೋಣ ಎಲ್ಲ ಈಸ್ ಈಕ್ವಲ್ ಟು ಈಚೆ ಕಡೆ ಅಂತ ಬರೋಣ. ಇದು ಹೆಂಗದ ಹಂಗೆ ಎಕ್ಸ್ ಕ್ಯೂಬ್ 4 ಎಕ್ಸ್ ಸ್ಕ್ವೇರ್ಕ್ಕೆ 4 ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ಕ್ಕೆ ಮೈನಸ್ ಎಕ್ಸ್ ಪ್ಲಸ್ 1ಕ್ಕೆ ಪ್ಲಸ್ 1. ಇಲ್ಲಿ ಪ್ಲಸ್ ಎಕ್ಸ್ ಕ್ಯೂಬ್ ಅದು ಈ ಕಡೆ ಬಂದ್ರೆ ಏನಾಯ್ತು ಮೈನಸ್ ಎಕ್ಸ್ ಕ್ಯೂಬ್ ಆಯ್ತು. ಹೌದಾ, ಇಲ್ಲಿ ಮೈನಸ್ 8 ಅದ ಈ ಕಡೆ ಬಂದ್ರೆ ಏನಾಯ್ತು ಪ್ಲಸ್ 8 ಆಯ್ತು. ಇಲ್ಲಿ ಮೈನಸ್ 6 ಎಕ್ಸ್ ಸ್ಕ್ವೇರ್ ಅದ ಈ ಕಡೆ ಬಂದ್ರೆ ಏನಾಯ್ತು ಪ್ಲಸ್ 6 ಎಕ್ಸ್ ಸ್ಕ್ವೇರ್ ಆಯ್ತು. ಇಲ್ಲಿ ಪ್ಲಸ್ 12 ಎಕ್ಸ್ ಅದ ಈ ಕಡೆ ಬಂದ್ರೆ ಏನಾಯ್ತು 12 ಮೈನಸ್ 12 ಎಕ್ಸ್ ಆಯ್ತು ಈಸ್ ಈಕ್ವಲ್ ಟು 0. ಈಗ ನೋಡ್ರಿ ಸಮೀಕರಣವು ಚರಾಕ್ಷರ ಘಾತವನ್ನು ನೋಡೋಣ. ಇಲ್ಲಿ ಪ್ಲಸ್ ಎಕ್ಸ್ ಕ್ಯೂಬ್ ಅದ, ಇಲ್ಲಿ ಮೈನಸ್ ಎಕ್ಸ್ ಕ್ಯೂಬ್ ಅದ ಹೋಯ್ತು. ಇಲ್ಲಿ ಮೈನಸ್ 4 ಎಕ್ಸ್ ಸ್ಕ್ವೇರ್ ಅದ, ಹೌದಾ, ಇಲ್ಲಿ ಮೈನಸ್ 4 ಎಕ್ಸ್ ಸ್ಕ್ವೇರ್ ಅದ, ಇಲ್ಲಿ ಪ್ಲಸ್ 6 ಎಕ್ಸ್ ಸ್ಕ್ವೇರ್ ಅದ. ಮೈನಸ್ 4 ಎಕ್ಸ್ ಸ್ಕ್ವೇರ್ ಪ್ಲಸ್ 6 ಎಕ್ಸ್ ಸ್ಕ್ವೇರ್ ಏನಾಗ್ತದೆ, ಇದು ಪ್ಲಸ್ 2 ಎಕ್ಸ್ ಸ್ಕ್ವೇರ್ ಆಗ್ತದೆ. ದೊಡ್ಡ ಸಂಖ್ಯೆ ಯಾವ್ದು 6 ಅದ, ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು ಪ್ಲಸ್ ಅದ. ಹಾಗಾದ್ರೆ ಏನಾಯ್ತು ಇದು 2 ಎಕ್ಸ್ ಸ್ಕ್ವೇರ್ ಅಂತ ಆಯ್ತು. ಇನ್ನು ಚರಾಕ್ಷರದ ಘಾತ 1 ನೋಡೋಣ. ನೋಡ್ರಿ ಇಲ್ಲ ಇಲ್ಲಿ ಮೈನಸ್ 1 ಎಕ್ಸ್ ಅದ, ಇಲ್ಲಿ ಮೈನಸ್ 12 ಎಕ್ಸ್ ಅದ. ಹಾಗಾದ್ರೆ ಎಷ್ಟಾಯ್ತು ಮೈನಸ್ 13 ಎಕ್ಸ್ ಅಂತ ಆಯ್ತು. ನೋಡ್ರಿ ಇಲ್ಲಿ ಪ್ಲಸ್ 1 ಅದ, ಇಲ್ಲಿ ಪ್ಲಸ್ 8 ಅದ, ಏನಾಯ್ತು ಪ್ಲಸ್ 9 ಈಸ್ ಈಕ್ವಲ್ ಟು 0. ಆದ್ದರಿಂದ ಇದು ಆದರ್ಶ ರೂಪದಲ್ಲಿ ಯಾವ್ದಿದೆ ನೋಡ್ರಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಹಾಗಾದ್ರೆ ವರ್ಗ ಸಮೀಕರಣ ರೂಪದಲ್ಲಿ ಇದೆ, ವರ್ಗ ಸಮೀಕರಣ ರೂಪದಲ್ಲಿ ಇದೆ ಅಂತ ಹೇಳ್ಬೇಕು. ಆಯ್ತಾ, ಇಲ್ಲಿಗೆ ಅಭ್ಯಾಸ 4.1 ರಲ್ಲಿ ಈ ಕೆಳಗಿನ ವರ್ಗ ಸಮೀಕರಣಗಳು ಎಂಬುದನ್ನು ಪರೀಕ್ಷಿಸಿ ಅಂತ ಆಯ್ತು. ಎಲ್ಲಾ 8 ಲೆಕ್ಕಗಳನ್ನು ನೋಡಿದಾಯ್ತು. ನೆಕ್ಸ್ಟ್ ಭಾಗದಲ್ಲಿ ಏನ್ ಮಾಡ್ತೀನಿ, ಪ್ರಶ್ನೆ 2ರಲ್ಲಿ ಈ ಕೆಳಗಿನ ಸನ್ನಿವೇಶವನ್ನು ವರ್ಗ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿ ಏನ್ ಮಾಡೋಣ ನೆಕ್ಸ್ಟ್ ಅಧ್ಯಾಯದಲ್ಲಿ ಪಾರ್ಟ್ 2ರಲ್ಲಿ ನೋಡೋಣ. ಧನ್ಯವಾದಗಳು ವಿದ್ಯಾರ್ಥಿಗಳಿಗೆ.